ಸೊ ರೇಪ್ ಕೇಸ್ ದಾಖಲಿಸಿರುವಂಥದ್ದು ಸಹ ಕಲಾವಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಮನು ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದಾರೆ. ಸೊ ಹೊಸದಾಗಿ ಇರಲ್ಲ, ಇದು ಲಾಂಗ್ ಟೈಮಲ್ಲಿ ಇರೋದ್ರಿಂದನೇ ಆ ರೀತಿಯಾಗಿ ಆರೋಪಗಳು ಬರೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲವೂ ಕೂಡ ಸಹಿಸಿಕೊಂಡು ನುಂಗ್ಕೊಂಡು ಬಂದಿರ್ತಾರೆ. ಬಟ್ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರ ಅಂದ್ಕೊಂಡಿರೋ ರೀತಿಯಲ್ಲಿ ಆಗದೇ ಇದ್ದಾಗ ಆ ರೀತಿಯಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. 2 ಬಾರಿ ಸಹನಟಿ ಮೇಲೆ ಅತ್ಯಾಚಾರ ಮಾಡಿದಾರಂತೆ, ಜೊತೆಗೆ ಗರ್ಭಪಾತ ಕೂಡ ಮಾಡಿಸಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. 2 ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಶಿವಮೊಗ್ಗಕ್ಕೆ ಕಾಮಿಡಿ ಕಾರ್ಯಕ್ರಮಕ್ಕೆ ಕರೆದೊಯ್ದಿದ್ರು ಮನು. ಆಮೇಲೆ ಅವರು ಒಂದು ಕಡೆಗೆ ಹೇಳ್ತಾರೆ ಎಲ್ಲೋ ತಾಳಿ ಕಟ್ಟಿದ್ರು ನನಗೆ ಅಂತ ಹೇಳಿ. ಸೊ ಅದಕ್ಕೆ ಅಧಿಕೃತವಾಗಿ ಆಗಬೇಕಾಗಿದ್ದು. ಸಂಭಾವನೆ ಕೊಡೋ ನೆಪದಲ್ಲಿ ಅತ್ಯಾಚಾರವನ್ನು ಮಾಡಿದ್ದಾರೆ. ಶಿಕಾರಿಪುರ ಹೋಟೆಲ್ಗೆ ಕರೆದೊಯ್ದು ಅತ್ಯಾಚಾರವನ್ನು ಮಾಡಿದ್ದಾರೆ. ಬೆಂಗಳೂರಿನ ನಾಗರಬಾವಿ ಮನೆಯಲ್ಲೂ ಕೂಡ ಅತ್ಯಾಚಾರವನ್ನು ಮಾಡಿದ್ದಾರೆ. ಅತ್ಯಾಚಾರ ಬಳಿಕ ಬಲವಂತವಾಗಿ ತಾಳಿಯನ್ನು ಮನು ಕಟ್ಟಿದ್ದು ಅಂತ. ಹಲವಾರು ಬಾರಿ ಬೆಂಗಳೂರು ಮನೆಯಲ್ಲಿ ಅತ್ಯಾಚಾರ ನಡೆದಿದೆ ಅಂತೇಳಿ. ಅದನ್ನು ಅತ್ಯಾಚಾರ ಅಂತ ಹೆಂಗೆ ಕರಿತೀರಾ ನೀವು? ಹಾಗಿದ್ದಾಗ ಅವತ್ತು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಈ ಕ್ವಶನ್ ಬರುತ್ತೆ ಕಾನೂನಾತ್ಮಕವಾಗಿ ಹೋದಾಗ. ಅದನ್ನು ನೀವು ಅತ್ಯಾಚಾರ ಅಂತ ಕರೆಯೋಕ್ಕಾಗಲ್ಲ. ಆವಾಗ ಪ್ರೆಗ್ನೆಂಟ್ ಆಗಿದ್ದಾಗ ಗರ್ಭಪಾತವನ್ನು ಮಾಡಿಸಿದ್ರಂತೆ ಮನು. ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಆಗ? ಇದು ಕಾನೂನಾತ್ಮಕವಾಗಿ ಅಷ್ಟು ಸುಲಭವಲ್ಲ. ಹಿಂಗೆ ಕೊಟ್ಟ ತಕ್ಷಣ ಹಿಂಗೆ ಆಗ್ಬಿಡುತ್ತೆ ಅಂಥೇಳಿ ಅಲ್ಲಿ ಅನೇಕ ರೀತಿಯಾದಂಥ ವಾದಗಳು ಬರುತ್ತೆ. ಆರೋಪ 1 ಅತ್ಯಾಚಾರ, ಕಾಮಿಡಿ ಕಿಲಾಡಿ ಮನು ವಿರುದ್ಧದ ಆರೋಪ. 2ನೇದು ಆರೋಪ 2 ಬಾರಿ ಗರ್ಭಪಾತವನ್ನು ಮಾಡಿಸಿರೋದು. ಕಾಮಿಡಿ ಕಿಲಾಡಿ ಮನು ವಿರುದ್ಧದ ಆರೋಪದಲ್ಲಿ ಈಗ ಆರೋಪ 3ನೇದು ನೋಡೋಣ. ಬಲವಂತವಾಗಿ ಮದುವೆಯನ್ನು ಆಗಿದ್ದು. ಆರೋಪ 4 ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡಿದ್ದು. ಸೊ ಆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಾ, ಬೆದರಿಕೆಯನ್ನು ಹಾಕ್ತಾ ಇದ್ರಂತೆ. ಖಾಸಗಿ ವಿಡಿಯೋ ಸಾಮಾನ್ಯವಾಗಿ ಇಂಥ ವಿಡಿಯೋ ಮಾಡ್ಕೊಳ್ಳೋದಾದರೆ ಅದನ್ನು ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊಳ್ಳೋಕ್ಕೆ, ಇಲ್ಲ ಬೆದರಿಕೆ ಹಾಕೋಕ್ಕೆ, ಇಲ್ಲ ಸತತವಾಗಿ ಅವ್ರು ನಮ್ಮ ಜೊತೆಗೆ ಇರಬೇಕು ಅನ್ನೋ ರೀತಿಯ ಮಾನಸಿಕತೆ ಸೈಕೋ ಥರ ಆಡ್ತಾರೆ. ಅಂಥವ್ರೇನಾದರೂ ಆಗಿರಬೇಕು ಇವರು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಆ ಯೋಚನೆಗಳು ಇದ್ದಾಗಲೇ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕಾಗತ್ತೆ.